ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಬ್ಯಾಂಕ್ ನಿಫ್ಟಿದು 5 ಮಿನಿಟ್ ಟೈಮ್ ಫ್ರೇಮ್ ಆಗಿರುತ್ತೆ. ಸೊ ಇಲ್ಲಿ ಮಾರ್ಕೆಟ್ ಏನಾಗುತ್ತೆ, 400 ಪ್ಲಸ್ಸು ಗ್ಯಾಪ್ ಡೌನ್ ಓಪನ್ ಆಗುತ್ತೆ. ಇವತ್ತು 400 ಪ್ಲಸ್ ಪಾಯಿಂಟು ಗ್ಯಾಪ್ ಡೌನ್ ಓಪನ್ ಆಗುತ್ತೆ. ಗ್ಯಾಪ್ ಡೌನ್ ಓಪನ್ ಆಗಿ ಈ ಥರ ಕಂಟಿನ್ಯೂಸ್ ಆಗಿ ಒಂದು ರ್ಯಾಲಿ ಬರುತ್ತೆ ಅಪ್ ಸೈಡ್ಗೆ. ಮಾರ್ಕೆಟ್ ಏನಾಗುತ್ತೆ ಅಂದರೆ ಈ ಏರಿಯಾ ಅಂದರೆ ಪ್ರೀವಿಯಸ್ ಡೇಲಿ ಕ್ಲೋಸ್ ಆಗಿರುತ್ತೆ. ಸೊ ಈ ಏರಿಯಾಗೆ ಬಂದು ರೆಸಿಸ್ಟೆನ್ಸನ್ನು ಫೇಸ್ ಮಾಡುತ್ತೆ. ಈ ಏರಿಯಾನ ಅಂದರೆ ಎಸ್ಟರ್ಡೇ ಕ್ಲೋಸಿಂಗು ಮತ್ತು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿರೋದ್ರಿಂದ ಮಾರ್ಕೆಟ್ ಇಲ್ಲಿ ಹಾಲ್ಟ್ ಆಗೋ ಸ್ಟಾರ್ಟ್ ಆಗುತ್ತೆ. ಒಂದು ಈ ಥರ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಥರ ಒಂದು ಪ್ಯಾಟರ್ನ್ ಬರುತ್ತೆ. ಸೊ ಬೇರಿಶ್ ಟ್ರೇಡನ್ನು ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ನಮಗೆ ಇಲ್ಲಿ 5 ಮೇ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಆ್ಯಕ್ಟಿವೇಟ್ ಆಗುತ್ತೆ. ಬ್ಯಾಂಕ್ ನಿಫ್ಟಿ 5 ಮಿನಿಟ್ ಟೈಮ್ ಫ್ರೇಮಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಲೆಫ್ಟ್ ಸೈಡ್ ನೋಡ್ತಾ ಇರ್ಬೋದು 60 ಕ್ವಾಂಟಿಟಿಯಿಂದ ಎಂಟ್ರಿ ಆಗಿರುತ್ತೆ. ಸೊ ಪ್ರಾಫಿಟು ಲಾಸು ನಡೀತಾ ಇದೆ. ಅಂದರೆ ಲೆಫ್ಟ್ ಸೈಡ್ಗೆ ನಾನು ಇದನ್ನು ರೆಕಾರ್ಡ್ ಮಾಡ್ತಾ ಇರೋದು ಆಫ್ಟರ್ ಮಾರ್ಕೆಟ್ ಕ್ಲೋಸ್ ಆದಮೇಲೆ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಬಟ್ ಇಲ್ಲಿ ಲೈವ್ ಆಗಿ ಪ್ರೈಸ್ ತೋರಿಸ್ತಾ ಇದೆ. 60 ಕ್ವಾಂಟಿಟಿಯಿಂದ ನಾನು ಎಂಟ್ರಿನ ತೊಗೊಂಡಿರ್ತೀನಿ. 646.3ಗೆ ನಾನು ಎಂಟ್ರಿ ಆಗಿರುತ್ತೆ. ಸೊ 60 ಕ್ವಾಂಟಿಟಿಯಿಂದ ಎಂಟ್ರಿನ ತೊಗೊಂಡಿರುತ್ತೆ. ಆಲ್ಮೋಸ್ಟ್ ನಮಗೆ ಇಲ್ಲಿ 33 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇರುತ್ತೆ. ಆಲ್ಮೋಸ್ಟ್ ಮೋರ್ ದನ್ 1900 to 2000 ರೂಪೀಸ್ ರಿಸ್ಕ್ ಇರುತ್ತೆ. ಆಲ್ಮೋಸ್ಟ್ ನನಗಿಲ್ಲಿ ಆಲ್ಮೋಸ್ಟ್ 60 ಪಾಯಿಂಟನ್ನು ನಾನು ಕ್ಯಾಪ್ಚರ್ ಮಾಡಬೇಕಂದ್ರೆ ಅಟ್ಲೀಸ್ಟ್ 1:2ವರೆಗೂ ನಾನು ರಿಸ್ಕ್ ರಿವಾರ್ಡನ್ನು ಫಾಲೋ ಮಾಡ್ತೀನಿ. 1:2ವರೆಗೂ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ರಿಸ್ಕ್ ರಿವಾರ್ಡನ್ನು. ಸೊ ಇಲ್ಲಿ ಏನಾಗುತ್ತೆ, ಮಾರ್ಕೆಟು ಎಂಟ್ರಿ ಸಿಗುತ್ತೆ. ನಮಗೆ ಇಲ್ಲಿ ರಿಟ್ರೇಸಿಗೆ ಬಂದಾಗ ಎಂಟ್ರಿ ಸಿಗುತ್ತೆ. ಇಲ್ಲಿ 5 ಮೇ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಆಕ್ಟಿವೇಟ್ ಆಗುತ್ತೆ. ಅಂದರೆ ಬೇರಿಸ್ ಹೆಲ್ದಿ ಕ್ಯಾಂಡಲ್ಲು ಬೇರಿಸ್ ಕ್ಯಾಂಡಲ್ಲು ಪರ್ಫೆಕ್ಟ್ ಆಗಿರೋಂಥ ರೆಡ್ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ. ಸೊ ಯಾವುದೇ ಥರ ಕೆಳಗಡೆ ಜಾಸ್ತಿ ವೀಕ್ ಇಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಇಮಿಡಿಯೇಟಾಗಿ ಮಾರ್ಕೆಟ್ ರಿವರ್ಸಲ್ ಆಗುತ್ತೆ. ಅಟ್ಲೀಸ್ಟ್ ಇಲ್ಲಿವರೆಗೂ ಬಂದರೆ ನಮ್ಮ ಟಾರ್ಗೆಟ್ ಹಿಟ್ ಆಗ್ತಾ ಇತ್ತು. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ರಿಟ್ರೇಸಿಗೆ ಬಂದಾಗ ಅಂದರೆ ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣ ಎಂಟ್ರಿ ತೊಗೋಬೇಕಾಗಿತ್ತು. ಬಟ್ ಏನಾಗುತ್ತೆ, ಕ್ಯಾಂಡಲ್ ಮೋರ್ ದನ್ 100 ಪಾಯಿಂಟ್ಸ್ವರೆಗೂ ಕ್ಯಾಂಡಲ್ ಇರುತ್ತೆ ಇದು. ಅದಕ್ಕೋಸ್ಕರ ನಾನು ವೇಟ್ ಮಾಡ್ತೀನಿ, ಸ್ವಲ್ಪ ರಿಟ್ರೇಸಿಗೆ ಬಂದಾಗ ಎಂಟ್ರಿ ತೊಗೊಳ್ಳೋಣ ಅಂತ. ಅಂದರೆ ಎಂಟ್ರಿ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಜಾಸ್ತಿ ಸ್ಟಾಪ್ ಲಾಸನ್ನು ಕೊಡಬೇಕಾಗುತ್ತೆ. ನಾವು ಇಂಡೆಕ್ಸಲ್ಲಿ 100 ಪಾಯಿಂಟ್ಸು ಸ್ಟಾಪ್ ಲಾಸ್ ಕೊಟ್ಬಿಟ್ರೆ ಪ್ರೀಮಿಯಮಲ್ಲಿ ಅಟ್ಲೀಸ್ಟು 50 ಪಾಯಿಂಟ್ಸ್ ನಾವು ಸ್ಟಾಪ್ ಲಾಸನ್ನು ಕೊಡಬೇಕಾಗುತ್ತೆ. ಸೊ ಇದು ಆ್ಯಟ್ ದ ಮನಿ ಆಗಿತ್ತು. ಸೊ ಆ್ಯಟ್ ದ ಮನಿ ಪ್ರೀಮಿಯಮನ್ನು ಚಾಯ್ಸ್ ಮಾಡಿದಾಗ ಅಟ್ಲೀಸ್ಟ್ 50 ಪಾಯಿಂಟ್ಸ್ ನಾವು ಪ್ರೀಮಿಯಮಲ್ಲಿ ಸ್ಟಾಪ್ ಲಾಸನ್ನು ಕೊಡಬೇಕಾಗುತ್ತೆ. ಸ್ವಲ್ಪ ರಿಸ್ಕನ್ನು ಕಡಿಮೆ ಮಾಡೋದಕ್ಕೋಸ್ಕರ ಅಂದರೆ 50 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಕೊಡೋದಕ್ಕಿಂತ ಅಟ್ಲೀಸ್ಟ್ 30-35 ಪಾಯಿಂಟ್ಸ್ವರೆಗೂ ಸ್ಟಾಪ್ ಲಾಸ್ ಕೊಟ್ಟರೆ ರಿಸ್ಕ್ ಪರ್ ಟ್ರೇಡ್ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ರಿಟ್ರೇಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಸ್ವಲ್ಪ ರಿಟ್ರೇಸ್ಗೆ ಬಂದಾಗ ಮಾರ್ಕೆಟ್ ಎಂಟ್ರಿನ ತೊಗೋತೀನಿ. ಸೊ ಇಲ್ಲಿ ಕ್ಯಾಂಡಲ್ ಹೈಗೆ ನಮ್ಮ ಸ್ಟಾಪ್ ಲಾಸ್ ಇತ್ತು. ಆಲ್ಮೋಸ್ಟ್ ನಮಗೆ 33 ಪಾಯಿಂಟ್ಸು SL ಬರ್ತಾ ಇತ್ತು. ಅಂದರೆ 60 ಕ್ವಾಂಟಿಟಿಗೆ ನಮಗೆ ಮೋರ್ ದ್ಯಾನ್ 2000 ಹೆಚ್ಚು ಕಡಿಮೆ 2000 ಆಸ್ಪಾಸು ನಮಗೆ ಇಲ್ಲಿ ರಿಸ್ಕ್ ಇತ್ತು. ಅದಕ್ಕೋಸ್ಕರ ರಿಸ್ಕನ್ನು ತೊಗೋತೀನಿ. ಸೊ ರಿಸ್ಕ್ ತೊಗೊಂಡು ನಾನು ಎಂಟ್ರಿನ ತೊಗೋತೀನಿ. ಎಂಟ್ರಿ ತೊಗೊಂಡಾದಮೇಲೆ ಇಮಿಡಿಯೇಟಾಗಿ ಏನಾಗುತ್ತೆ, ಸೊ ಎರಡೇ ಕ್ಯಾಂಡಲಲ್ಲಿ ನಮ್ಮ ಸ್ಟಾಪ್ ಲಾಸನ್ನು ಹಿಟ್ ಮಾಡುತ್ತೆ ಮಾರ್ಕೆಟು. ಯು ಕ್ಯಾನ್ ಸಿ ಲೆಫ್ಟ್ ಸೈಡಲ್ಲಿ ನೀವು ಆಲ್ಮೋಸ್ಟ್ ನೋಡ್ತಾ ಇರ್ಬೋದು. ಸೊ ನಾನು ಎಂಟ್ರಿ ಆಗಿರುತ್ತೆ. ಸೊ 60 ಕ್ವಾಂಟಿಟಿಯಿಂದ ನಾನು ಎಂಟ್ರಿನ ತೊಗೊಂಡಿದ್ದು 646ಗೆ ಎಂಟ್ರಿನ ತೊಗೊಂಡಿರ್ತೀನಿ. ಸೊ ಆಲ್ಮೋಸ್ಟ್ ನಮಗಿಲ್ಲಿ 33 ಪಾಯಿಂಟ್ಸು ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. 33 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಹಿಟ್ಟಾಗಿ ನಮಗಿಲ್ಲಿ ಲಾಸ್ ಬರುತ್ತೆ. ಆಲ್ಮೋಸ್ಟ್ ಯು ಕ್ಯಾನ್ ಸಿ ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ ನಮ್ಗೆ ಲಾಸ್ ಆಗುತ್ತೆ. 1950 ರೂಪೀಸ್ ಲಾಸ್ ಆಗುತ್ತೆ. ಯು ಕ್ಯಾನ್ ಸಿ ಲೆಫ್ಟ್ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಸಪೋಸ್ ಏನಾದರೂ ಈ ಟ್ರೇಡು ನಮಗೆ ರನ್ ಆಗಿದ್ರೆ ಆಲ್ಮೋಸ್ಟ್ ನಮಗಿಲ್ಲಿ 4000ವರೆಗೂ ನಮ್ಗೆ ಟಾರ್ಗೆಟ್ ಇತ್ತು. ಅಂದರೆ 60 ಪಾಯಿಂಟ್ವರೆಗೂ ನಮಗೆ ಟಾರ್ಗೆಟ್ ಬರ್ತಾ ಇತ್ತು. ಅಟ್ಲೀಸ್ಟ್ 3500 ಪ್ಲಸ್ ನಾವು ಪ್ರಾಫಿಟನ್ನು ಬುಕ್ ಮಾಡೋಂಥ ಚಾನ್ಸಸ್ ಇತ್ತು. ಬಟ್ ಇಲ್ಲಿ ನಮಗೆ ಲಾಸ್ ಆಗಿರುತ್ತೆ ದಿಸ್ ಪರ್ಟಿಕ್ಯುಲರ್ ಟ್ರೇಡ್. ಯಾಕಂದರೆ ಇವತ್ತು ಪೂರ್ತಿ ಕಂಟಿನ್ಯೂಯಸ್ ಆಗಿ ಕನ್ಸಲ್ಟೇಷನ್ ಝೋನಲ್ಲೇ ಹೋಗಿದೆ. ಕ್ಯಾನ್ಸಿ ನಮ್ಮ ಸ್ಟಾಪ್ ಲಾಸನ್ನು ಹಿಟ್ ಮಾಡಿ ಮಾರ್ಕೆಟ್ ಏನು ಪೂರ್ತಿ ಮೇಲ್ಗಡೆ ಹೋಗಿಲ್ಲ. ಸೊ ಸ್ಟಾಪ್ ಲಾಸ್ ಹಿಟ್ ಮಾಡಿ ಈ ಥರ ಕನ್ಸಲ್ಟೇಷನ್ ಆಯಿತು. ಮತ್ತೆ ಮೇಲ್ಗಡೆ ಹೋಗಿ ಈ ಥರ ಕನ್ಸಲ್ಟೇಷನ್ ಆಗಿ ಇಲ್ಲೇ ಇದೇ ಏರಿಯಾದಲ್ಲಿ ಮಾರ್ಕೆಟು ಕ್ಲೋಸ್ ಆಗಿದೆ. ಓಕೆ, ಇಲ್ಲಿ ಏನಾಗುತ್ತೆ ಅಂತಂದರೆ ಸೊ ಅದಕ್ಕೋಸ್ಕರ ನಮಗಿಲ್ಲಿ ಇಲ್ಲೇನಾಗುತ್ತೆ, ಸ್ಟಾಪ್ ಲಾಸ್ ಹಿಟ್ ಮಾಡುತ್ತೆ. ನಮ್ಮದು ಸ್ಟಾಪ್ ಲಾಸ್ ಹಿಟ್ ಆದಾದಮೇಲೆ ನಾವು ಮಾರ್ಕೆಟ್ಗೆ SLನ ಕೊಟ್ಟು 1950 ರೂಪೀಸ್ ನಾನು ಲಾಸನ್ನು ಬುಕ್ ಮಾಡಿ ಮಾರ್ಕೆಟಿಂದ ಹೊರಗಡೆ ಹೋಗಿರ್ತೇನೆ. 150 ಪಾಯಿಂಟ್ಸ್ವರೆಗೂ ಅಂದರೆ 78 ಪಾಯಿಂಟ್ಸ್ವರೆಗೂ ಸ್ಟಾಪ್ ಲಾಸ್ ಬರ್ತಾಯಿತ್ತು. ಸೊ 150 ಪಾಯಿಂಟ್ಸ್ 160 ಪಾಯಿಂಟ್ವರೆಗೂ ನಮಗೆ ಟಾರ್ಗೆಟ್ ಇತ್ತು. ಅಟ್ಲೀಸ್ಟ್ 1:2ವರೆಗೂ ಟಾರ್ಗೆಟ್ ಬಂದಿದ್ದರೆ ನಮಗಿಲ್ಲಿ 3500 ಪ್ಲಸ್ ನಮಗಿಲ್ಲಿ ಪ್ರಾಫಿಟ್ ಆಗುವಂಥ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಇಲ್ಲಿ ನಮ್ಮದು SL ಹಿಟ್ ಆಗುತ್ತೆ. ಸೊ ನಮಗಿಲ್ಲಿ SLನ ಎಕ್ಸೆಪ್ಟ್ ಮಾಡ್ಕೊಂಡು ಟ್ರೇಡಿಂಗನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು, ನೀವು ಟ್ರೇಡಿಂಗನ್ನು ಕಲಿಬೇಕು ಅಂತ ಇಂಟ್ರೆಸ್ಟೆಡ್ ಇದ್ದರೆ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.